ಭದ್ರಾವತಿನಲ್ಲಿ ಗುಂಡಾ ರಾಜ್ಯ ಆಗ್ಬಿಟ್ಟಿದೆ ಭದ್ರಾವತಿ. ಯಾರೋ ಗುಂಡಾ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರೋ ಮಾಡ್ತಿಲ್ಲ, ಶಾಸಕರ ಮಗ ಮಾಡ್ತಾನೆ. ಒಬ್ಬ ಅಧಿಕಾರಿಗೆ ಈ ರೀತಿಯ ಒಂದು ಗುಂಡಾಗಿರಿ ವರ್ತನೆ ಮಾಡುವಂಥ ಒಂದು ವ್ಯವಸ್ಥೆ ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರಕ್ಷಣಾ ವ್ಯವಸ್ಥೆ ಏನು ಸತ್ತೋಗಿದೆಯಾ? ನಾವು 10 ಬಾರಿ ನೋಡಿದ್ದೇವೆ. ಈ ಹಿಂದೆ 10 ಸಂಗತಿಗಳನ್ನು ಪೊಲೀಸ್ ಗಮನಕ್ಕೆ ತಂದಿದ್ದೇವೆ, ಕ್ರಮ ಆಗಲಿಲ್ಲ. ಅದರ ಪರಿಣಾಮ ಈ ಹಂತಕ್ಕೆ ಹೋಗಿದೆ. ಈಗಲಾದರೂ ರಕ್ಷಣಾ ಅಧಿಕಾರಿಗಳು, ರಕ್ಷಣಾ ಇಲಾಖೆ, ಅಲ್ಲಿರುವಂಥ DYSP ಕ್ರಮ ತಗೋಬೇಕಲ್ವಾ? ಒಬ್ಬಳು ಹೆಣ್ಮಗಳಿಗೆ ಅಪಮಾನ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಕೂಡ ಈ ಕ್ಷಣ ತನಕ ಅವನ ಬಗ್ಗೆ ಏನು ಕ್ರಮ ಇಲ್ಲ. ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಸಾಮಾನ್ಯ ನಾಗರಿಕರಿಗೊಂದು ಕಾನೂನು, ಈ ಥರದ್ದೇನಾದ್ರು ಇದೆಯಾ ನಮ್ಮ ರಾಜ್ಯದಲ್ಲಿ? ಪರಮೇಶ್ವರ್ ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಬೇಜಾರಾಗತ್ತೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೆ ಭದ್ರಾವತಿ ವಿಷಯದ ಬಗ್ಗೆ. ಇಸ್ಪಿಟ್ ದಂಧೆ, ಡ್ರಗ್ಸ್ ಮಾಫಿಯಾ, ಓಸಿ ದಂಧೆ, ಹೀಗೆ ಎಲ್ಲ ರೀತಿಯ ದಂಧೆಗಳು. ಅದನ್ನು ಕಡಿವಾಣ ಹಾಕಿ ಅಂತೇಳಿ ವಿತ್ ಸರ್ವೆ ನಂಬರು ಎಲ್ಲೆಲ್ಲಿ ಆಟ ಆಡ್ತಾರೆ ಏನು ಅಂತೇಳಿ ವಿಧಾನಸೌಧದಲ್ಲಿ ಒಂದು ನಾನು ಚರ್ಚೆ ಮಾಡಿದ ಅಷ್ಟೇ ಅಲ್ಲ, ಪತ್ರಿಕಾಗೋಷ್ಠಿ ಮಾಡಲು ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ವಿ ನಾವು. ಕ್ರಮ ಆಗಲಿಲ್ಲ. ಅದ್ರ ಪರಿಣಾಮ ಈ ಹೆಣ್ಮಗಳ ಮೇಲೆ ಆಗ್ತಿರೋಂಥ ಘಟನೆ. ಮರಳು ಮಾಫಿಯಾ ಇಷ್ಟೊಂದು ವಿಪರೀತಕ್ಕೆ ಹೊರಟೋಗ್ಬಿಟ್ಟಿದೆ. ಮರಳು ಮಾಫಿಯಾ ಯಾಕೆ? ಮರಳು ಮಾಫಿಯಾ ಸರಿನಾ ನಿಮಗೆ? ಆ ದಂಧೆ ಬೇಕಾ ನಿಮಗೆ? ಯಾಕೆ? ನಿಮಗೇನಾದ್ರು ಬರ್ತಾ ಇದೆಯಾ? ಪರಮೇಶ್ವರ್ ಅವರೇ, ಭಾಳ ಗೌರವದಿಂದ ನಿಮ್ಮ ಬಗ್ಗೆ ನಾನು ಇಟ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದಾನೆ. ಈ ಪ್ರಶ್ನೆ ಕೇಳೋಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ನಮಗೆ. ಅದನ್ನ ಮಟ್ಟ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹಂಗಾರೆ ನಿಮ್ದೇನು ಅಂತ ಕೇಳಬೇಕಲ್ಲ ನಾವು. ಇವತ್ತು ಈ ಹೆಣ್ಮಗಳಿಗೆ ಆಗಿದೆಯಲ್ಲ ಅಪಮಾನ, ಯಾರು ಆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು? ಹೆಣ್ಮಗಳು ಒಳ್ಳೆ ಅಧಿಕಾರಿ ತಾನೆ. ಅವಳು ಅಧಿಕಾರಿಗೆ ಈ ರೀತಿಯ ಒಂದು ದುರ್ವರ್ತನೆಯಿಂದ ಗೂಂಡಾಗಿರಿಯ ಕೆಲಸವನ್ನು ಮಾಡ್ತಿದ್ದ ಶಾಸಕರ ಮಗನ ಬಗ್ಗೆ ನಿಮ್ಮ ನಿಲುವೇನು ಅಂತ ಸ್ಪಷ್ಟಪಡಿಸ್ರಿ. ಬಂಧನ ಮಾಡೋಕ್ಕೆ ತಾಕತ್ತಿಲ್ಲ ನಿಮ್ಮ ಸರ್ಕಾರಕ್ಕೆ. ಸರ್ಕಾರ ಇದೆಯೋ ಸತ್ತೋಗಿದೆ ಅಂತ ಕೇಳ್ತಾ ಇದ್ದಾರೆ ಭದ್ರಾವತಿಯಲ್ಲಿ ಜನ, ರಾಜ್ಯದಲ್ಲಿ ಜನ. ಇಡೀ ವ್ಯವಸ್ಥೆಯನ್ನ, ನಾಗರಿಕ ಸಮಾಜದ ವ್ಯವಸ್ಥೆಯನ್ನ ಬುಡಮೇಲ್ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಭದ್ರಾವತಿನೊಳಗೆ ಇನ್ನೂ ನಿಮಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಮಾಡಬಾರದು ಮಾಡಿರೋರಿಗೆ ನೀವು ಹೊತ್ತು ರಕ್ಷಣೆ ಕೊಡ್ತಾ ಇದ್ದೀರಿ. ಮಾಡಬಾರದು ಮಾಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಅಂಥವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಭದ್ರಾವತಿಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂತೇಳಿ ಓಪನ್ ಆಗಿ ಹೇಳಿದ್ರು ಕೂಡ ನಾಗರಿಕ ಸಮಾಜಕ್ಕೆ ಅಪಮಾನ ಮಾಡುವಂಥ ರೀತಿಯೊಳಗಡೆ ಶಾಸಕರ ಮಗ ನಡ್ಕೊಳ್ತಾನೆ. ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡುವಂಥ ರೀತಿಯೊಳಗಡೆ ನಡ್ಕೊಳ್ತಾನೆ. ಅವನ ಬಗ್ಗೆ ನೀವು ಕ್ರಮ ತಗೊಳ್ಳಲ್ಲ. ಬೀದಿ ಬಸವನವನು. ನೀವು ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸದೆ ಹೋದರೆ ನಾಗರಿಕ ಸಮಾಜ ಅದಕ್ಕೆ ತಕ್ಕ ಪಾಠ ಕಲಿಸುತ್ತೆ ಅಷ್ಟೇ. ನಾಗರಿಕ ಸಮಾಜ ಕಾನೂನು ಕೈಗೆ ತಗೊಳ್ಬಾರ್ದು ಅನ್ನೋದಾದರೆ ನೀವೇನು ಮಾಡಬೇಕು ಅದನ್ನು ಮಾಡಬೇಕಲ್ಲ. ತಾಕತ್ತಿದ್ರೆ ಮಾಡಿ, ಇಲ್ಲ ನಿರ್ವೀರ್ಯ ಸರ್ಕಾರ ಅಂತ ಆದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ರಿಪಬ್ಲಿಕ್ ಆಫ್ ಭದ್ರಾವತಿ ಆಗ್ತಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಅವ್ರ ಮೇಲೆ ಎಷ್ಟೋ ಈ ತರ ಎಲಿಗೇಷನ್ ಬಂದರೂ ಕೂಡ 10 ಬಾರಿ ಆ ಕುಟುಂಬದ ಬಗ್ಗೆ ಚರ್ಚೆ ನಡೆದಿದೆ ರೀ. 10 ಬಾರಿ ಆ ಕುಟುಂಬದ ಬಗ್ಗೆ ಚರ್ಚೆ ನಡೆದಿದೆ. ಹೀಗೆ ಮಾಡ್ತಾರೆ, ಇಂಥ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅಟ್ರಾಸಿಟಿ ಕೇಸ್ಗಳನ್ನು ಹಾಕ್ಸಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ವಿಂಗ್ ಮಾಡಿಕೊಂಡಿದ್ದಾರೆ ಅವರು. ಯಾರು ನ್ಯಾಯಯುತವಾಗಿ ಹೋರಾಟವನ್ನು ನಡೆಸ್ತಾರೆ, ಹೋರಾಟಗಳನ್ನು ಮಾಡ್ತಾರೆ, ಅವ್ರ ವಿರುದ್ಧವಾಗಿ ಅಟ್ರಾಸಿಟಿ ಕೇಸ್ ಹಾಕ್ಸುವಂಥ ಕೆಲಸ ನಡೆಸುತ್ತೆ. ದಾಖಲೆ ಸಮೇತ ಸಾಬೀತು ಮಾಡಿದ್ದೆ ನಾನು. ಹೌಸಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದೆ ನಾನು. ಹೌಸಲ್ಲಿ ಏನು ಹೇಳಿದ್ರೂ ಸರ್ಕಾರಕ್ಕೆ ಜ್ಞಾನ ಇಲ್ಲ. ಹೊರಗಡೆ ಈ ರೀತಿ ಹೆಣ್ಮಗಳ ಮೇಲೆ ನಡಿಬಾರದು ಘಟನೆಗಳು ನಡೆದ್ರೂ ಕೂಡ ಈ ಸರ್ಕಾರಕ್ಕೆ ಜ್ಞಾನ ಇಲ್ಲ. ಪತ್ರಿಕಾಗೋಷ್ಠಿ ಮೇಲೆ ನಿಮಗೆ ಹರಾಜು ಹಾಕಿದ್ರು ಕೂಡ ಈ ಸರ್ಕಾರಕ್ಕೆ ಜ್ಞಾನ ಇಲ್ಲ. ಈ ಕುಂಭಕರ್ಣ ನಿದ್ದೆಯಿಂದ ನೀವು ಎದ್ದು ಸರಿಯಾದಂಥ ರೀತಿಯೊಳಗಡೆ ಆಕ್ಷನ್ ಮಾಡದೆ ಹೋದರೆ ಇಡೀ ಭದ್ರಾವತಿಯಲ್ಲಿ ಆಗಬಾರದು ಘಟನೆಗಳು ನಡೀಲಿಕ್ಕೆ ತಾವು ಕಾರಣೀಭೂತರಾಗ್ತೀರಿ. ಎಚ್ಚರಿಕೆಯಿಂದ ವರ್ತನೆ ಮಾಡಿ ರಕ್ಷಣಾ ವ್ಯವಸ್ಥೆ. DYSP ಬದುಕಿದ್ದಾರೆ ತಾನೇ ಅಲ್ಲಿ.
ಪೊಲೀಸ್ ಇಲಾಖೆ ಕೂಡ ಯಾವ್ದಾದ್ರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನಾರು ಒಂದು ಇದಾದ್ರೆ ಸುಮೋಟೋ ಹಾಕೋಣ ಇಂಥ ಅಧಿಕಾರಿಗಳ ಮೇಲೆ ಆದ್ರೂ ಸುಮೋಟೋ ಇನ್ನೂ ಹಾಕೊಂಡಿಲ್ಲ. ಸರ್ ಅದೇ ಹೇಳಿದ್ದಲ್ಲ, ಯಾರು ಮಾಡ್ತಾರೆ? ಸಾಮಾನ್ಯ ವ್ಯಕ್ತಿಗಳು ಪೋಸ್ಟ್ ಮಾಡ್ತಾರೆ. ಇಲ್ಲಿ ಮಾಡಿ ಶಾಸಕರ ಮಗ ಬಸವ ಮೇಲಿಂದ ಕೆಳಗೆ ಇಳಿದು ಬಿಟ್ಟಿದ್ದಾನಲ್ಲ ಅವನು, ಅದಕ್ಕೆ ಅವನಿಗೆ ರಕ್ಷಣೆ ಕೊಡ್ತಾರೆ. ಒಂದು ಯಾವ್ದಾರು ಒಂದು ಬ್ಯಾಡದಿರೋ ಒಂದು ಪೋಸ್ಟ್ ಮಾಡಿದ್ರೆ ಇವತ್ತು ದಿವಸ ಹುಡುಗರನ್ನ ಯುವಕರನ್ನ ಇವತ್ತು ಅವನು ಜೀವಮಾನ ನೀಡಿ ಅವನು ನರಕ ಅನುಭವಿಸುವಂಥ ರೀತಿ ಒಳಗಡೆ ನಡ್ಕೊಳ್ತೀರಿ. ನರಕ ಯಾವುದಂತ ತೋರಿಸ್ಬಿಡ್ತೀರ ಅವನಿಗೆ. ಬಸ್ಸುಗೆ ನರಕ ಯಾವುದಂತ ತೋರ್ಸಕ್ ಬರೋಲ್ಲ ನಿಮಗೆ. ಈ ಅಪಮಾನ ಸಹಿಸ್ಕೊಂಡ ಹೆಣ್ಮಗಳು ಇದಲ್ಲಲ್ಲ, ಫೇಸ್ ಮಾಡ್ತಾರೆ ಅಂತ ತಾಕತ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಹೆಣ್ಮಗಳಿಗೆ ನಿಮ್ಮ ಜೊತೆ ನಾಗರಿಕ ಸಮಾಜ ಇದೆ ಕಣಮ್ಮ, ಹೆದರಬೇಡ ನೀನು. ನಾಗರಿಕ ಸಮಾಜ ನಿಮ್ಮ ಜೊತೆಗಿದೆ, ನಿಮಗೆ ರಕ್ಷಣೆಗೆ ನಾವಿದ್ದೇವೆ. ಯಾವ ಸರ್ಕಾರದ ರಕ್ಷಣೆಯಿಂದ ನೀವು ರಕ್ಷಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನಿಮಗೆ ರಕ್ಷಣೆ ಕೊಡೋರಿದ್ದೇವೆ. ನೀವು ಧೈರ್ಯವಾಗಿರಿ, ಧೈರ್ಯವಾಗಿ ಕೆಲಸ ಮಾಡಿ. ಯಾರ್ಯಾರು ಈ ರೀತಿ ಭ್ರಷ್ಟ ವ್ಯಕ್ತಿಗಳಿದ್ದಾರೆ ಅವ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ. ಮರಳು ದಂಧೆಯಲ್ಲಿ ಇರುವಂಥವ್ರಿಗೆ ಮುಂದುವರಿಲಿಕ್ಕೆ ಬಿಡಬೇಡಿ ನೀವು ಹೆಣ್ಮಗಳಾಗಿ ಅಂತೇಳಿ ನಾನು ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ದಂಧೆ ನಡೆಸ್ತಾ ಇದ್ದಾರೆ ಅನ್ನೋದೊಂದು ಆರೋಪ ಅವ್ರ ಮೊದಲಿಂದನೂ ಇದೆ. ಈ ಸ್ಪೀಟು ಹೇಳಿದ್ನಲ್ಲ ಸರ್, ನಡಿಬಾರದ ದಂಧೆ ಅವ್ರ ಮಕ್ಕಳು ಮಾಡ್ತಿರೋದು. ನಡೆಸಬಾರದಂತ ದಂಧೆಗಳನ್ನ ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ. ಸಂಗಮೇಶ್ವರವ್ರನ್ನ ನಾನು ಹತ್ರದಿಂದ ನೋಡಿರೋನೇ ಇಲ್ಲ ಅಂತೇನಿಲ್ಲ. ಆದರೆ ಮಕ್ಕಳು ಈ ರೀತಿ ನಡ್ಕೋಬಾರ್ದಲ್ಲ. ಇಡೀ ಭದ್ರಾವತಿಗೆ ಅಪಮಾನ ಇದು, ಇಡೀ ನಾಗರಿಕ ಸಮಾಜಕ್ಕೆ ಅಪಮಾನ ಇದು. ಯಾವುದೇ ವ್ಯಕ್ತಿಗೆ ನಡ್ಕೋಬಾರ್ದು ಹೆಣ್ಮಗಳ ಬಗ್ಗೆ. ಧೈರ್ಯ ಇಲ್ಲ ಅಂತಾರೆ ಸರ್ ಅವ್ರ. ಧೈರ್ಯ ಇಲ್ಲ, ತಾಕತ್ತಿಲ್ಲ, ನಿರ್ವೀರ್ಯವಾದಂಥ ನಿರ್ಲಜ್ಜ ಸರ್ಕಾರ ಇದು. ಅವ್ರ ಸರ್ಕಾರದಲ್ಲಿರೋ ಶಾಸಕರು ಇಲ್ಲಿದ್ದಾರೆ, ಬೇರೆ ಶಾಸಕರು ಇದ್ದಾರೆ, ಅವರು ಈ ಬಗ್ಗೆ ಮಾತಾಡಲ್ಲ. ರಿಪಬ್ಲಿಕ್ ಆಗ್ತಾ ಇದೆ ಹೇಳಿದ್ನಲ್ರಿ, ರಿಪಬ್ಲಿಕ್ ಆಗಿ ಬಹಳ ವರ್ಷ ಆಯಿತು ಭದ್ರಾವತಿ. ರಿಪಬ್ಲಿಕ್ ಆಗಿ ಬಹಳ ವರ್ಷ ಆಯಿತು ಭದ್ರಾವತಿ. ಆದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ತಾಕತ್ತಿಲ್ಲ ರೀ. ಕಾಂಗ್ರೆಸ್ನವರಿಗೆ ತಾಕತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಶಾಸಕ ಮಾಡಿರೋದು. ಒಂದು ಕಡೆ ಶಾಸಕರೇ ಮಾಡ್ತಾರೆ, ಭದ್ರಾವತಿಯಲ್ಲಿ ಶಾಸಕರು ಮಕ್ಕಳು ಮಾಡ್ತಾರೆ. ಏನು ಸಾಯಣ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಸಕರೇ ಮಾಡಿರುವಂಥ ದೌರ್ಜನ್ಯಗಳಿದೆ. ಅಧಿಕಾರಿಗಳು ಶಾಸಕರ ವರ್ತನೆ ಕಾರಣಕ್ಕೋಸ್ಕರ, ಮಂತ್ರಿಗಳ ವರ್ತನೆ ಕಾರಣಕ್ಕೋಸ್ಕರ ಸೂಸೈಡ್ ಮಾಡಿಕೊಂಡಿರುವಂಥ ಸಂಗತಿಗಳಿದೆ. ಆದರೆ ಈ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲಲ್ಲ. ಇಂಥ ಸರ್ಕಾರ ಏನು? ಯಾವುದೇ ಕಾರಣಕ್ಕೂ ನಾಗರಿಕ ಸಮಾಜ ಈ ಸರ್ಕಾರವನ್ನು ಕ್ಷಮಿಸಲ್ಲ. ಈ ಹೆಣ್ಣುಮಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಹೆಣ್ಮಗಳ ಜೊತೆಗೆ ಇರೋಂಥ ಕೆಲಸ ನಾವು ಮಾಡ್ತೀವಿ. ಪ್ರಾಮಾಣಿಕವಾಗಿ ಮಾಡ್ತಾ ಇದೆಯಮ್ಮ ಕೆಲಸ. ನಿಮ್ಮ ಜೊತೆಗೆ ಇಡೀ ನಾಗರಿಕ ಸಮಾಜ ಇದೆ ಅಂಥೇಳಿ ನಿಮಗೆ ಧೈರ್ಯ ತುಂಬ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಸಂದರ್ಭ ನಾನು ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.